ಆದರೆ ಕೀಟ 10,50,000 ಕೀಟಗಳನ್ನು ಈಗಾಗಲೇ ಹೆಸರು ಕೊಟ್ಟಿದ್ದೀವಿ. ಮನುಷ್ಯನಿಗೆ ಒಂದೇ ಹೋಮೋಸೇಪಿಯನ್ಸ್ ಕರೆಯೋದು ನಾವು. ಆದರೆ ಕೀಟಗಳಲ್ಲಿ 10,50,000 ಕೀಟಗಳನ್ನು ಹೆಸರು ಕೊಟ್ಟಿದ್ದಾರೆ ಈಗ ಒಂದೊಂದು. ತ್ರಿಪ್ಸ್ ನುಸಿ, ಹಣ್ಣು ಪರಕ, ಅದಕ್ಕೆಲ್ಲ ವೈಜ್ಞಾನಿಕವಾಗಿ ಹೆಸರು ಕೊಟ್ಟಿದ್ದೀವಿ. ಆದರೆ ಈ 10,50,000 ಕೀಟಗಳು ಎಲ್ಲವೂ ಕೂಡ ಮನುಷ್ಯನಿಗೆ ಹಾನಿಕಾರಕ ಅಲ್ಲ. ಅದರಲ್ಲಿ ಸುಮಾರು 80-90% ಕೀಟಗಳು ಮನುಷ್ಯನಿಗೆ ಒಂದಲ್ಲ ಮತ್ತೊಂದು ರೀತಿಯಲ್ಲಿ ಉಪಕಾರಿಯಾಗಿದೆ. ನೋಡಿ ಎಷ್ಟು, 80-90 ಅಂದರೆ ಒಂದು 10 ಲಕ್ಷ ಕೀಟಗಳು. 10,50,000 ಒಂದು 1 ಲಕ್ಷ ಇರ್ಬೋದು. ಒಂದು 9 ಲಕ್ಷ ಕೀಟಗಳು ಮನುಷ್ಯನಿಗೆ ಒಂದಲ್ಲ ಮತ್ತೊಂದು ರೀತಿಯಲ್ಲಿ ಬೆನಿಫಿಷಿಯಲ್ ಅಂದರೆ ಉಪಯೋಗ ಆಗಿದೆ. ಸೊ ಅದು ನಾವು ಯಾರು ಕೂಡ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಮಾತೆತ್ತಿದ್ರೆ ಸಿಂಪಡಿ. ಸೊ ಆ ಥರ ಆಗಿದೆ. ಅಂದರೆ ಒಬ್ಬ ಕಾಡಲ್ಲಿ ನಾವು ಆಫ್ರಿಕನ್ ಕಾಡಲ್ಲಿ ನೋಡ್ತಾ ಇದ್ದೀವಿ. ಅಲ್ಲಿ ಬಫೆಲೋ ಇರ್ತವೆ, ಅಂದರೆ ಎಮ್ಮೆ ಇರ್ತವೆ, ಡೀರ್ ಇರ್ತವೆ, ಅಂದರೆ ಬೇರೆ ಬೇರೆ ಪ್ರಾಣಿಗಳೆಲ್ಲಿರ್ತವೆ. ಅದಕ್ಕೆ ಅದ್ರ ಜೊತೆಗೆ ಈ ಸಿಂಹವು ಕೂಡ ಇರ್ತದೆ. ಅಂದರೆ ನ್ಯಾಚುರಲ್ ಬ್ಯಾಲೆನ್ಸ್. ಇಲ್ಲಿ ಕೂಡ ಅಷ್ಟೇ, ಎಲ್ಲ ವೈಜ್ಞಾನಿಕವಾಗಿ ನಾವು ಯಾವುದೇ ತೋಟ ತಗೊಂಡ್ರು ಕೂಡ ಕೀಟ ಇರ್ತವೆ, ಅದರ ಜೊತೆಗೆ ಪರಭಕ್ಷ ಕೀಟಗಳು ಕೂಡ ಇರ್ತವೆ. ಆದರೆ ಆ ಪರಭಕ್ಷ ಕೀಟಗಳನ್ನು ಯಾವ್ಯಾವ ಕಾರಣಕ್ಕೂ ನೋಡೋದು ನಾವು. ಸೊ ಏಕ್ದಮ್ ನೋಡಿದ ತಕ್ಷಣ ಸಿಂಪಡಣೆ ಮಾಡೋದು, ಅದನ್ನು ಪರಭಕ್ಷ ಕೀಟದ ಜೊತೆಗೆ ಅವೆಲ್ಲವೂ ಕೂಡ ಸಾಯಿಸೋದು. ಅದಕ್ಕೋಸ್ಕರ ಇಂಬ್ಯಾಲೆನ್ಸ್ ಅಂದರೆ ಏರುಪೇರು. ಸೊ ಇಲ್ಲಿ ನೋಡಿ, ಟೆಂಪರೇಚರ್ ನಾವು ಪೂರ್ವದಲ್ಲಿ 30 ವರ್ಷದ ಹಿಂದೆ ಎಷ್ಟಿತ್ತು ಈ ಟೆಂಪರೇಚರು, ಸೊ ಈಗ ಎಷ್ಟಿದೆ? ಸೊ ಟೆಂಪರೇಚರ್ ಆವಾಗ ಒಂದು 25-30 ಡಿಗ್ರಿ ಇತ್ತು ಆವಾಗ. ಈಗ 40-45 ಡಿಗ್ರಿಗೆ ರೈಸ್ ಆಗ್ತಾ ಇದೆ. ಸೊ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಕೀಟನಾಶಕವನ್ನು ಲಾಸ್ಟ್ ಕಾಂಪೋನೆಂಟ್, ಊಟದ ಮೇಲೆ ಉಪ್ಪಿನಕಾಯಿ ಇದ್ದಂಗೆ ಇಟ್ಕೋಬೋದು. ಸೊ ಬೇರೆ ಎಲ್ಲವೂ ಇದ್ದಾವೆ, ಅದನ್ನು ಉಪಯೋಗ ಮಾಡಬೇಕು. ಈಗ ಮೆಣಸಿನಕಾಯಿ ಬಗ್ಗೆ ಸರ್ ಹೇಳ್ತಿದ್ದಾರೆ. ಮೆಣಸಿನಕಾಯಿ ಬರೋಂಥ ಕೀಟ ಅಂದರೆ ಒಂದು ಅಷ್ಟೇ, ಯಥೇಚ್ಛವಾಗಿ ಬರೋದಿಲ್ಲ. ಒಂದು ತ್ರಿಪ್ಸ್ ನುಸಿ, ಒಂದು ಮೈಟ್ ನುಸಿ, ಇನ್ನೊಂದು ಎಲೆ ತಿನ್ನುವ ಕೀಟ. ಸೊ ಈ 3 ಕೀಟ ಬರೋದ್ರಲ್ಲಿ ಒಂದು ತ್ರಿಪ್ಸ್ ನುಸಿ ಏನಾಗುತ್ತಂದ್ರೆ ಉಜ್ಜಿ ರಸವನ್ನು ಹೀರಿದಾಗ ಆಟೋಮೆಟಿಕಲಿ ಬಿಳಿ ಮಚ್ಚೆ ಆಗುತ್ತೆ ಅದರ ಎಲೆ ಮೇಲೆ. ಸೊ ಪ್ರಾರಂಭಿಕ ಹಂತದಲ್ಲಿ ಇದು ಜಾಸ್ತಿ ಯಥೇಚ್ಛವಾಗಿ ಕಾಣ್ತಾ ಹೋಗುತ್ತೆ. ಸೊ ಬರ್ತಾ ಈರುಳ್ಳಿ ಯಾವಾಗ ಸ್ವಲ್ಪ ಗಡ್ಡೆ ಬಲಿಯಾಗಿ ಸಾರಾಗುತ್ತೆ, ಆ ಟೈಮಲ್ಲಿ ಅದು ಏನು ಕೀಟನೇ ಅಲ್ಲ, ಅಂದರೆ ಏನು ಡ್ಯಾಮೇಜ್ ಮಾಡಲ್ಲ. ಪ್ರಾರಂಭಿಕ ಹಂತದಲ್ಲಿ 1.5-2 ತಿಂಗಳಲ್ಲಿ ಮಾತ್ರ ನಾವು ಯಥೇಚ್ಛವಾಗಿ ಅದನ್ನು ಕಾಪಾಡ್ಕೋಬೇಕಂದ್ರೆ ಏನು ಮಾಡಬೇಕು? ಸೊ ನೋಡಿ, ಈ ತ್ರಿಪ್ಸ್ ನುಸಿದ ಒಂದು ಜೀವನ ಚಕ್ರ ಹೇಳ್ಬೇಕಾದ್ರೆ ಇದು 10-15 ಅಥವಾ 20-25 ಅಂದ್ಕೊಳ್ಳಿ. ಮ್ಯಾಕ್ಸಿಮಮ್ 20-25 ದಿವಸ ಇದರ ಜೀವನ ಚಕ್ರ. ಮೊಟ್ಟೆ ಏನು ಇರ್ತದೆ? ಮೊಟ್ಟೆ ಬಿಡಿಯಾಗಿ ಎಲೆಗಳ ಕೆಳಭಾಗದಲ್ಲಿ ಅಥವಾ ಟ್ಯೂಬುಲಾರ್ ಲೀವ್ಸ್ ಅಂತ ಏನು ಹೇಳ್ತೀವಲ್ಲ ಅದರೊಳಗೆ ಚುಚ್ಚುತ್ತೆ. ಸೊ ಎಷ್ಟು ಮೊಟ್ಟೆ ಇಡುತ್ತೆ? 100-150 ಅಥವಾ 200 ಮೊಟ್ಟೆಗಳನ್ನು ಇಡುತ್ತೆ ಒಂದು ತ್ರಿಪ್ಸ್ ನುಸಿ, ಹೆಣ್ಣು ನುಸಿ. ಅಲ್ಲಿ ಬರ್ತಕ್ಕಂಥ ಕೀಟ ಏನಿದೆಯಲ್ಲ, ಆ ಮರಿ ಕೀಟ ಏನಿರ್ತಲ್ಲ, ಆ ಮರಿ ಕೀಟ ಸುಮಾರು 10 ದಿವಸ ಜೀವನ ಚಕ್ರ. ತದನಂತರ ಪ್ರೌಢಾವಕಾಶ ಹೋಗುತ್ತೆ, ತಿರ್ಗಾ ಈ ಸೈಕಲ್ ಮಾತ್ರ ಹೋಗ್ತಾನೇ ಇರ್ತದೆ. ಸೊ 10-15 ಅಥವಾ 20-25 ದಿವಸ ಏನು ಹೇಳಿದಾರನು, ಈ ಜೀವನ ಚಕ್ರ ಬಹಳ ಸೂಕ್ಷ್ಮವಾಗಿರೋದ್ರಿಂದ ಮತ್ತು ಯಥೇಚ್ಛವಾಗಿ 100-200 ಮೊಟ್ಟೆಗಳನ್ನು ಇಡೋದ್ರಿಂದ ನಾವು ಒಂದ್ಸಲ ಸಿಂಪಡಣೆ ಮಾಡ್ಬೋದು. ಇನ್ನೊಂದು 10 ದಿವಸಕ್ಕೆ ಕೋಶವಾಗುತ್ತೆ, ಭೂಮಿಯಲ್ಲಿ ಇರ್ತದೆ, ಆ ಭೂಮಿಯಿಂದ ಬರ್ತದೆ, ಡಬಲ್ ಆಗುತ್ತೆ. ಅದಕ್ಕೋಸ್ಕರ ಸಮಗ್ರವಾಗಿ ಇದನ್ನು ಹತೋಟಿ ಮಾಡೋಕ್ಕೆ ಒಂದು ಉಪಕಾರಿ ಇದೆ. ಅಂಟು ಬಲೆ ಅಂತ ನೀವು ನೋಡಿದ್ರಿ, ಅಂಟು ಬಲೆ, ಹಳದಿ ಬಲೆ. ಸೊ ಈ ಹಳದಿ ಬಲೆಯನ್ನು ನೀವು ಹಾಕಿದರೆ ಸುಮಾರು 50-60ರಷ್ಟು ಈ ತ್ರಿಪ್ಸ್ ನುಸಿಯನ್ನು ನಾವು ಕಡಿಮೆ ಮಾಡ್ಬೋದು. ಆದರೆ ನಾವು ಯಾರೂ ಉಪಯೋಗ ಮಾಡ್ತಾ ಇದೆ. ಹಳದಿ ಬಲೆ ಅಲ್ಲೇ ಹೋಗಿ ತಗೊಂಬಂದು ಮಾಡಬೇಕಂತ ಏನಿಲ್ಲ. ನಮ್ಮದ್ರಲ್ಲಿ ಏನು ಕಾರ್ಡ್ಬೋರ್ಡ್ ಅಥವಾ ಡ್ರಾಯಿಂಗ್ ಶೀಟ್ ಏನು ಸಿಗುತ್ತಲ್ಲ, ಅದನ್ನು ಕಟ್ ಮಾಡಿಬಿಟ್ಟು ಬೇರೆ ಬೇರೆ ಪೀಸ್ ಮಾಡಿಬಿಟ್ಟು ಒಂದು ಗಟ್ಟಿಯಾದ ಒಂದು ಪ್ಲೇಟಿಗೆ ಹಾಕಿಬಿಟ್ಟು ಅದಕ್ಕೆ ಕ್ಯಾಸ್ಟರ್ ಆಯಿಲ್ ಅಥವಾ ಔಡ್ಲೆಣ್ಣೆ, ಹರಳಿನ ಅಂತ ಹೇಳ್ತೀವಲ್ಲ, ಅಥವಾ ವ್ಯಾಸಿಲಿನ್ ಅಥವಾ ಗ್ರೀಸು, ಇದನ್ನು ನೀಟಾಗಿ ಲೇಪನ ಮಾಡಿಬಿಟ್ಟು ಹಾಕಿದರೆ ಅಷ್ಟೇ ಸಾಕು. ನಾವು ಅಲ್ಲಿ ಹೋಗಿ ಒಂದು 10 ರೂಪಾಯಿ 20 ರೂಪಾಯಿ ತಗೊಂಬಂದು ಏನು ಬೇಕಾಗಿಲ್ಲ. ಒಂದು ಕಾರ್ಡ್ಬೋರ್ಡ್ ಶೀಟಲ್ಲಿ ಸುಮಾರು ಒಂದು 8 ಆಗುತ್ತೆ. 8 ಈ ಅಂಟು ಬಲೆಯನ್ನು ನಾವು ಆರಾಮಾಗಿ ಮಾಡಿಕೊಂಡು ಈ ನಮ್ಮ ಎಷ್ಟು ನೀವು ಅಂಟು ಬಲೆ ಹಾಕಿದ್ರು ಅಷ್ಟು ಕೂಡ ನಿಮ್ಮ ಬೆಳೆ ಸೂಕ್ಷ್ಮವಾಗಿರ್ತದೆ. ಎಲ್ಲೋ ಕಲರ್ನ ಇಂಟ್ರೊಡ್ಯೂಸ್ ಮಾಡ್ತೀರಾ? ಈಗ ಏನು ಗೊತ್ತಾ, ತ್ರಿಪ್ಸ್ ನುಸಿಗೆ
ರಿಪೋರ್ಟ್ ಹೇಳುತ್ತೆ ಸೈಂಟಿಫಿಕ್. ಬಟ್ ಆದ್ರೆ ಬಿಳಿ ನೊಣ ಇದೆಯಲ್ಲ ಅದಕ್ಕೆ ಹಳದಿ ಬಲೆನೇ ಯೂಸ್ ಮಾಡೋದು. ಹಳದಿ ಬಣ್ಣದ ರೊಟ್ಟ, ಹಳದಿ ಬಣ್ಣ ರೊಟ್ಟು ಅದಕ್ಕೆ ಯಥೇಚ್ಛವಾಗಿ ಹಾಕೋದು. ಈ ಕಾಲುವೆ ಇದ್ರೆ ಇದು ಸಾರವಾಗಿ ಹಾಕಿದ್ರೆ ಸಾಕು. ಸರಿ. ಒಂದಿಷ್ಟು ಒಂದು 2-3 1 ಮೀಟರ್ 4ಕ್ಕೆ ಒಂದು ಹಾಕ್ಕೊಂತ ಹೋದ್ರೆ ನೀವು ಸಿಂಪಡಣೆ ಮಾಡೋದೇ ಬೇಕಾಗಿಲ್ಲ. ಮತ್ತೆ ನಿಮ್ಮ ಏನು ಉಳ್ಳಾಗಡ್ಡಿ ಇದೆಯಲ್ಲ ಅದು ಫ್ರೀ ಫ್ರಮ್ ಪೆಸ್ಟಿಸೈಡ್ ಅಂತ ಹೇಳ್ತೀವಿ. ಅಂದ್ರೆ ಕೀಟನಾಶಕ ಅಂಶ ಒಂಚೂರು ಕೂಡ ಇರಲ್ಲ. ವಾತಾವರಣದಲ್ಲಿ ಬೇರೆ ಬೇರೆ ಪರಭಕ್ಷ ಕೀಟಗಳು ಕೂಡ ನಾವು ಅಲ್ಲಿರ್ತವೆ. ಸೊ ಅದಕ್ಕೋಸ್ಕರ ಅದು ಒಂದೇ ಅಲ್ಲ, ನಾವು ಮಾತೆತ್ತದ ಏನು ಕೀಟನಾಶಕ ಹೇಳ್ತೀವಿ. ಸೊ ಅದರ ಜೊತೆಗೇನೆ ಅಂಟು ಬಲೆ ಒಂದಾಯಿತು. ಇನ್ನೊಂದೇನು, ಈ ಬೇವಿನ ಬೀಜದ ಕೀಟನಾಶಕ. ನಾವು ಬೇವು ಯಥೇಚ್ಛವಾಗಿ ಈ ಪ್ರದೇಶದಲ್ಲಿ, ಆದರೆ ಬೇವಿನ ಬೀಜದ ಕಷಾಯ ಆಗಲಿ ಬೇವಿನ ಹಿಂಡಿ ಆಗಲಿ ಯಾರೂ ಉಪಯೋಗ ಮಾಡ್ತಾ ಇಲ್ಲ. ಸೊ ಬೇವು ಏನಂದ್ರೆ ಈ ಸ್ವರ್ಗ, ಈ ಲೋಕದ ಒಂದು ಅದ್ಭುತ ಅಮೃತ ಅಂತ ಹೇಳ್ತೀವಿ ನಾವು. ಬೇವಿನ ಎಲ್ಲ ಪಾರ್ಟು ಕೂಡ ಬೆನಿಫಿಷಿಯಲ್. ಸೊ ಬೇವಿನ ಬೀಜ ಇರಲಿ, ಬೇವಿನ ಎಲೆ ಇರಲಿ, ಬೇವಿನ ತೊಗಟೆ ಇರಲಿ, ಬೇವಿನ ಕಟ್ಟಿಗೆ ಯಾವುದಾದ್ರು ಒಂದು ಹುಳ ಹಿಡಿತದೆ, ಅದಕ್ಕೆ ಒಂದು ಹುಳನೂ ಕೂಡ ಬರೋದು. ಸೊ ಅದಕ್ಕೋಸ್ಕರ ಬೇವಿನ ಬೀಜ ಕೀಟನಾಶಕವನ್ನು ಸೆಕೆಂಡ್ ಆಗಿ ಇಂಪಾರ್ಟೆಂಟ್ ಕಾಂಪೋನೆಂಟ್ ಆಗಿ ನಾವು ಉಪಯೋಗ ಮಾಡ್ತೀವಿ. ಸೊ ಮೂರನೇದಾಗಿ ಏನಂದ್ರೆ ಈ ಅಂಟು ಬಲೆ ಜೊತೆಗೆ ಇನ್ನೊಂದು ಬಿವೇರಿಯಾ ಬ್ಯಾಸಿಯಾನ ಅಥವಾ ಲೆಕನಿಸಿನ್ ಲೆಕನಿ ಅಂತ ಹೇಳಿ ಒಂದು ಫಂಗಲ್ ಪ್ಯಾಥೋಜನ್ ಅಂದ್ರೆ ಎಂಟಮಾ ಪ್ಯಾಥೋಜನ್ ಅಂದ್ರೆ ರೋಗಾಣು, ಆ ಕೀಟಕ್ಕೆ ಬರ್ತಕ್ಕಂಥ ರೋಗಾಣು ಕೂಡ ನಮ್ಮ ಮಾರ್ಕೆಟಲ್ಲಿ ಸಿಗುತ್ತೆ. ರೋಗಾಣುವನ್ನು ಸಿಂಪಡಣೆ ಮಾಡೋದು. ಈ ಸಿಂಪಡಣೆ ಮಾಡೋದ್ರಿಂದ ಅಲ್ಲಿರ್ತಕ್ಕಂಥ ಥ್ರಿಪ್ಸ್ ನುಸಿ ಅಥವಾ ಎಲೆ ತಿನ್ನೋ ಕೀಟ ರೋಗಾಣುವಿನ ಪೀಡಿತವಾಗಿ ಸತ್ತೋಗುತ್ತೆ. ತದನಂತರ ಒಂದು ವೇಳೆ ಇದ್ರೆ ಯಥೇಚ್ಛವಾಗಿದ್ರೆ ಒಂದು ಎಲೆಗೆ ಎಲೆ ಅಗಲ ಮಾಡಿದರೆ ಒಂದು 10ರಿಂದ 15 ಇದ್ರೆ ಮಾತ್ರ ನಾವು ಸಿಂಪಡಣೆ ಹೋಗ್ಬೇಕು. ಯಾವಾಗ ಹೋಗ್ಬೇಕು, ಯಾವ ಕೆಮಿಕಲ್ ಹೋಗ್ಬೇಕು, ಅದರಲ್ಲಿ ಕೂಡ ಹಸಿರು ಕೀಟನಾಶಕ ಅಂತ ಮಾರ್ಕೆಟಲ್ಲಿ ಸಿಗುತ್ತೆ. ಹಸಿರು ಕೀಟನಾಶಕ ಅಂದ್ರೇನು, ಬಾಟಲ್ ಮೇಲೆ ಹಸಿರು ಕಲರು ಚಿಹ್ನೆ ಇರ್ತದೆ, ಅದು ಹಸಿರು ಕೀಟನಾಶಕ. ಅದು ಪರಾತಂತ್ರ ಕೀಟಗಳಿಗೆ ಏನು ಹಾನಿಕರ ಆಗಲ್ಲ, ಮತ್ತೆ ಯಥೇಚ್ಛವಾಗಿ ಅದು ಥ್ರಿಪ್ಸ್ ನುಸಿಯನ್ನು ಸಾಯಿಸುತ್ತೆ. ಅಂತ ಒಂದು ಕೀಟನಾಶಕ ಯಾವುದಂದ್ರೆ ಸ್ಪೈರೋಮೆಸಿಫಿನ್ ಅಂತ ಹೇಳಿ, ಒಬೆರಾನ್ ಅಂತ ಹೇಳಿ ಮಾರ್ಕೆಟಿಂಗ್ ಸಿಗುತ್ತೆ. ಸೊ ಈ ಒಬೆರಾನ್ ಸಿಂಪಡಣೆ ಮಾಡೋದ್ರಿಂದ ಬರ್ತಕ್ಕಂಥ ನುಸಿಯನ್ನು ಸಂಪೂರ್ಣವಾಗಿ ಹತೋಟಿ ಮಾಡಬಹುದು. ಸೊ ಇದು ಒಂದೇ ಥ್ರಿಪ್ಸ್ ನುಸಿ ಯಥೇಚ್ಛವಾಗಿ ಬರ್ತಕ್ಕಂಥದ್ದು ಈ ಈರುಳ್ಳಿ. ಸೊ ಬೇರೆ ಯಾವುದಾದ್ರೂ ಕೀಟ ನೋಡಿದ್ದೀರಾ ನೀವು? ಈರುಳ್ಳಿಯಲ್ಲಿ ಎಲೆ ತಿನ್ನುವ ಕೀಟ ಬರ್ತದೆ, ಯಾವಾಗಾದ್ರೂ ಒಂದು ಹಸುರುಳ ಬೀಳುತ್ತೆ, ಬೀಳುತ್ತೆ, ಅದು ಗರಿಯನ್ನು ತಿಂತಾ ಇರುತ್ತೆ ಒಳಗಡೆ. ಅಂತ ಯಥೇಚ್ಛವಾಗಿ ಅಲ್ವಾ? ಸೊ ಮೇಜರ್ ಇರಲ್ಲ, ಎಲ್ಲವನ್ನ ತಿಂದ್ರೆ ಇರ್ಲಿ ಬಿಡಿ, ಹೆಂಗೆ ನಾವು ಏನ್ ಮಾಡ್ತೀವಿ, ಒಂದೆರಡು ನೋಡಿದ ತಕ್ಷಣ ಸಿಂಪಡಣೆ ಮಾಡ್ತೀವಿ. ಸಿಂಪಡಣೆ ಮಾಡ್ಬೋದು, ಅದಕ್ಕೆ ಪರತಂತ್ರದ ಕೀಟಗಳು ನಾವು ಕಾಣ್ತೀವಿ. ಆ ಪರತಂತ್ರ ಕೀಟ ಅದನ್ನು ಸಾಯಿಸ್ತದದು. ಅಲ್ಲಿ ಸ್ಪ್ರೇ ಮಾಡಲಿಲ್ಲ ಅಂದ್ರೆ ಅಕ್ಕಿ ಪಕ್ಷಿಗಳಿಗೆ ನೋಡಿದೀವಿ. ಅಕ್ಕಿ ಪಕ್ಷಿಗಳು ಸಾಕಷ್ಟು ಪ್ರಮಾಣದಲ್ಲಿ ಇದ್ರೆ ನಾವು ಬಂದು ಸಿಂಪಡಣೆ ಮಾಡದೆ ಅಲ್ಲಿರ್ತಕ್ಕಂಥ ಪರಪಂಚ ಕೀಟ ಎಲ್ಲ ಸಾಯಿಸೋದೆ. ಇದು ಎಷ್ಟು ಮಟ್ಟಿಗೆ ಹಾನಿ ಮಾಡ್ತಂತ ಅದು ನಮಗೆ ಗೊತ್ತಿಲ್ಲ, ಆದ್ರೆ ಒಂದೆರಡು ಇದ್ರೆ ಸಂಪೂರ್ಣವಾಗಿ ನಾವು ಬಂದು ಸಿಂಪಡಣೆ ಮಾಡ್ತೀವಿ. ಅದಕ್ಕೆ ಅದು ಮಾಡಬಾರ್ದು. ಯಾವುದೇ ಕಾರಣಕ್ಕೂ ಕೂಡ 10% ಅಂತ ಹೇಳ್ತೀವಿ, 10% ಕೀಟಗಳು ಆ ಹೊಲದಲ್ಲಿ ಇರಬೇಕಂತ ಹೇಳ್ತೀವಿ. ಯಾಕಂದ್ರೆ ಅದರ ಮೇಲೆ ಈ ಪರಭಕ್ಷ ಕೀಟಗಳು ಯಥೇಚ್ಛವಾಗಿ ಅಭಿವೃದ್ಧಿ ಆಗುತ್ತೆ. ನಾವು ಏನು ಹೇಳ್ತೀವಿ ಅಂದ್ರೆ ಯಾವುದೇ ಕಾರಣಕ್ಕೂ ಕಂಪ್ಲೀಟ್ ಆಗಿ ಹತೋಟಿ ಅಂದ್ರೆ ಕಂಟ್ರೋಲ್ ಮಾಡಬಾರ್ದು ಅಂತ ಹೇಳಿ. ಕಂಟ್ರೋಲ್ ಅಂತ ಪದನೇ ಉಪಯೋಗ ಮಾಡೋದು ನಾವು ಮ್ಯಾನೇಜ್ಮೆಂಟ್ ಅಂತ ಹೇಳಿ, ಸಮಗ್ರ ಪೀಡೆ ನಿರ್ವಹಣೆ ಸಮಗ್ರವಾಗಿ. ಸೊ ಆದ್ರೆ ಏನ್ ಮಾಡ್ತೀವಿ ನಾವು ಅಂದ್ರೆ ಯಥೇಚ್ಛವಾಗಿ ಕೀಟ ಸಿಂಪಡಣೆ ಮಾಡ್ಬಿಟ್ಟು ಅಲ್ಲಿರ್ತಕ್ಕಂಥ ಎಲ್ಲವೂ ಕೂಡ ಸಾಯಿಸ್ತೀವಿ. ಲಾಸ್ಟಿಗೆ ನಮ್ಮ ಭೂಮಿಯನ್ನು ಕೂಡ ಬರಾಗ್ತಾ ಇದೆ. ಸೊ ಭೂಮಿ ನಾವು ಏನು ಸಿಂಪಡಣೆ ಮಾಡ್ತಾ ಕೀಟನಾಶಕ ಅದು ಕೂಡ ಭೂಮಿ ಮೇಲೆ ಬೀಳುತ್ತೆ. ಸೊ ಭೂಮಿ ಮೇಲೆ ಇರ್ತಕ್ಕಂಥ ಬೇರೆ ಕೀಟಗಳು, ಪರಭಕ್ಷ ಕೀಟಗಳು ಅಥವಾ ಗೊಬ್ಬರವನ್ನು ತಿಂತಕ್ಕಂಥ ಕೀಟಗಳು ಆ ಜೀವನ ಸತ್ತು. ಸೊ ಒಂದು ಗಾದೆ ಇದೆ, ಮನುಷ್ಯ ಸತ್ರೆ ಮಣ್ಣಿಗೆ, ಮಣ್ಣು ಸತ್ರೆ ಎಲ್ಲಿಗೆ. ಸೊ ಈಗ ಮನುಷ್ಯ ಸತ್ರೆ ನಾವು ಮಣ್ಣಿಗೆ ಹಾಕ್ತೀವಿ, ಕ್ಲೀನಾಗಿ ಕೊಳಿತದೆ. ಯಾಕೆ ಕೊಳಿತದೆ ಅಂದ್ರೆ ಸೂಕ್ಷ್ಮ ಜೀವಿಗಳು ಯಥೇಚ್ಛವಾಗಿರೋದ್ರಿಂದ ಅದು ಕೊಳಿತದೆ, ಕೊಳಿತೋದ್ರೆ ಪ್ಯಾಕ್ ಮಾಡ್ಬಿಟ್ಟು ಇಟ್ಟರೆ ಹಂಗೆ ಇರ್ತದೆ, ಅದು ಕೊಳಿದೇ ಇಲ್ಲ ಅದು. ಆದ್ರೆ ನಾವ್ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಈ ಏನೋ ಬಿಡಿ ಸೈಡು ಅವು ಇವು ಹೊಡೆದ್ಬಿಟ್ಟು ಇರ್ತಕ್ಕಂಥ ಬೇರೆ ಬೇರೆ ಸೂಕ್ಷ್ಮ ಜೀವಿಗಳು ಒಂದು ಕೂಡ ಇಲ್ಲ, ಆ ತರ ನಾವು ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ
ಈ ವೀಡಿಸೈಡ್ ಕಳೆನಾಶಕವನ್ನ ಸಿಂಪಡಣೆ ಮಾಡಬೇಕು ಅಂತ ನನ್ನ ಒಂದು ಅನಿಸಿಕೆ. ಒಂದ್ ವೇಳೆ ಕಳೆ ಇದ್ರೆ ಏನ್ ಮಾಡ್ಬೇಕಂದ್ರೆ ಈ ಡಯಾಜಿಲ್ ಸಾಗರ್ ಹಾಕಿದ್ದಾರೆ, ಸಸ್ಪೇನಿಯಾ, ಸನ್ನೆಂಪು ಇಂಥವೆಲ್ಲ ಯಥೇಚ್ಛವಾಗಿ ಹಾಕಿ. ಹಾಕಿದ ತಕ್ಷಣ ಏನಾಗುತ್ತೆ ಅಂದ್ರೆ ಅಲ್ಲಿ ಇರ್ತಕ್ಕಂಥ ಈ ಬೀಡ್ಸ್ ಏನಿದಾವಲ್ಲ, ಕಳೆ ಇರ್ತಾವಲ್ಲ, ಎಲ್ಲ ಸಪ್ರೆಸ್ ಆಗುತ್ತೆ. 1-2 ವರ್ಷ ಮಾಡಿ ನಂತರ ಅದು ಕಂಪ್ಲೀಟ್ ಆಗಿ ವಾನಿಷ್ ಆಗುತ್ತೆ. ಈ ಗಡ್ಡೆ ಇರಲಿ, ಜೇಕ್ ಇರಲಿ, ಎಲ್ಲವೂ ಕೂಡ ಹೋಗುತ್ತೆ. ನಾವು ದಟ್ಟವಾಗಿ ಸೋಯಿಂಗ್ ಮಾಡಬೇಕು, ದಟ್ಟವಾಗಿ ಸಿಂಪಡಣೆ ಮಾಡಬೇಕು. ಸೊ ಇದು ಒಂದೇ ಕೀಟ ಇರೋದ್ರ ಇಲ್ಲಿ. ಅಲ್ಲಿ ಬೇಕಿದ್ರೆ ಹೋಗೋಣ, ಈಗ ಏನಾದರೂ ಇದ್ರೆ ಸೊ ಅಲ್ಲಿ ನೋಡಿ ಅಲ್ಲೇ ಹೇಳ್ತೀನಿ ಏನೇನು ಕೀಟ ಇದಾವೆ ಅಂತ ಹೇಳಿ ಅಲ್ಲಿ ಹೇಳ್ತೀನಿ. ಓಕೆ, ಸರಿ. ಇಲ್ಲಿ ಈರುಳ್ಳಿ ಪ್ಲಾಟ್ ಐತೆ, ಬನ್ನಿ. ಈರುಳ್ಳಿ ಪ್ಲಾಟ್ ಅಲ್ಲಿ ನೀವು ನೋಡಿರೋ